ಚಿನ್ನು ಮರಿ ಏನು ಹಾಕಿ ನೋಡ್ತಾ ನಿಂತ್ಬಿಟ್ರಿ? ರೀ, ಕಾಲೇಜ್ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಒಂದು ಪ್ರಮುಖವಾದ ಘಟ್ಟ. ಜೀವನನ ರೂಪಿಸ್ಕೊಳಕ್ಕೆ ಒಂದು ದಾರಿ. ಮರೆಯಕ್ಕಾಗದೇ ಇರೋಂಥ ನೆನಪುಗಳು, ಮುರಿಯಕ್ಕಾಗದೇ ಇರೋಂಥ ಸ್ನೇಹ. ನನ್ಗಂತೂ ಈ ಕಾಲೇಜ್ ಲೈಫ್ನ ಮರೆಯಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಯಾಕೆ? ನೀವ್ ನನಗೆ ಸಿಕ್ಕಿದ್ದು ಇಲ್ಲೇ ಅಲ್ವಾ? ಇವತ್ತು ರಿಸಲ್ಟ್ ನೋಡಾದ್ಮೇಲೆ ಮತ್ತೆ ಯಾವಾಗ ಬರ್ತೀವೋ ಏನೋ. ಜೀವನ ಅಂದ್ರೇನೆ ಅಷ್ಟಲ್ವ ಜಾನ್ವಿ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಹೋಗ್ಲೇಬೇಕು, ಅನಿವಾರ್ಯ. ನೋಡಿ, ನೀವು ಈ ಕಾಲೇಜನ್ನು ಮರಿಬಹುದೇನೋ, ಆದ್ರೆ ಇಲ್ಲಿ ಕಳೆದಿರೋ ಕ್ಷಣಗಳನ್ನ ಯಾವತ್ತೂ ಮರೆಯಲ್ಲ. ಅದು ಸರಿನೇ. ಕಾಲೇಜಲ್ಲಿದ್ದಾಗ ಯಾವಾಗ ಕಾಲೇಜೆಲ್ಲ ಮುಗಿಯುತ್ತಪ್ಪ ಅನಿಸ್ತಿತ್ತು. ಆದ್ರೆ ಇವಾಗ ನೋಡಿ, ಅಯ್ಯೋ ಮುಗ್ದೋಯ್ತಲ್ಲ ಅನಿಸ್ತಿದೆ. ಈಗ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತಿದ್ದೀರಿ? ನಿಮಗೆ ಮುಂದೆ ಓದ್ಬೇಕು ಅಂತ ಆಸೆ ಇದ್ರೆ ಹೇಳಿ, ಓದಿಸ್ತೀನಿವಾ. ಹಾಯ್, ಯಾವಾಗ್ಲೇ ಬಂದ್ರಿ? ಆಗ್ಲೇ ಬಂದ್ವಿ. ಏನೇ ಇಲ್ಲೇ ನಿಂತಿದ್ಯಾ? ರಿಸಲ್ಟ್ ನೋಡಕ್ ಬರಲ್ವಾ? ನೀವು ಹೋಗಿರಿ, ನಾನು ಬರ್ತೀನಿ. ಸರಿ, ನೀವು ನನ್ನ ಜೊತೆ ಬನ್ನಿ, ಒಟ್ಟಿಗೆ ಹೋಗಿ ರಿಸಲ್ಟ್ ನೋಡೋಣ. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಹೋಗಿ ನೋಡ್ಕೊಂಡ್ ಬನ್ನಿ, ನಡೀರಿ. ಇಲ್ಲ, ನಂಗೆ ಭಯ ಆಗ್ತಿದೆ ರೀ. ಅಟ್ಲೀಸ್ಟ್ ನೀವು ನನ್ನ ಜೊತೆಗಿದ್ರೆ ನಂಗೆ ಸ್ವಲ್ಪ ಧೈರ್ಯನಾದ್ರೂ ಬರುತ್ತೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ನಾನು ಇಲ್ಲೇ ಇರ್ತೀನಿ, ನೀವೇ ಹೋಗಿ ನೋಡ್ಕೊಂಡು ಬಂದ್ಬಿಡಿ. ಜಾನ್ವಿ ಅವರೇ, ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಿ? ಅಷ್ಟೊಂದು ಚೆನ್ನಾಗಿ ಎಕ್ಸಾಮ್ ಬರೆದ್ಮೇಲೆ ಹೀಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ನಾನು ಆಗಲೇ ಹೇಳಿದ್ನಲ್ಲ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಾ ನೀವು ಅಂತ. ನೋಡಿ, ಹಾಗೆ ಆಗುತ್ತೆ. ಸಲ ನನಗೆ ಗೊತ್ತಿಲ್ಲ. ಇವಾಗ ಪ್ಲೀಸ್ ನನ್ನ ಜೊತೆ ಬನ್ನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ನಿಮ್ಮ ಜೊತೆ ಬರ್ತೀನಿ. ಬನ್ನಿ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ಜಾನ್ವಿ ಅವರೇ, ಯಾಕೆ ಇಷ್ಟು ಗಾಬರಿ ಮಾಡ್ಕೋತಿದ್ದೀರಿ? ಫೈನ್, ಆರಾಮ್ ನೋಡ್ಕೊಂಡ್ಬರ್ತೀನಿ, ಏನೂ ಆಗಲ್ಲ, ಆರಾಮಾಗಿರಿ. ಜಾನ್ವಿ ಅವರೇ, ನೋಡಿ, ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ನೀವು ಯಾಕ್ರಿ ಹೀಗೆಲ್ಲ ಹೇಳ್ತಿದ್ದೀರಾ? ಏನಾಯ್ತು? ಅಲ್ಲ, ಅರ್ಧಕ್ಕೆ ಯಾಕೆ ನಿಲ್ಸಿದ್ರಿ ಹೇಳಿ. ನೋಡಿ, ನೀವು ನಾನು ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದ್ದೀರಿ. ಫಸ್ಟ್ ನಾನು ಹೇಳಿರ್ಲಿಲ್ವ ನಿಮ್ಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಾ ನೀವು ಅಂತ? ನೋಡಿ, ನಾನು ಹೇಳ್ದಂಗೆ ಆಯ್ತು. ಮತ್ತೆ ಯಾಕೆ ಎಷ್ಟು ಹೆದರಿಸಿದ್ರಿ ನಂಗೆ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಬನ್ನಿ ರಿಸಲ್ಟ್ ನೋಡೋಣ. ನಮಸ್ಕಾರ. ನಮಸ್ಕಾರ ಕಣವ್ವ. ನಮಸ್ತೆ ಅಂಕಲ್. ಲೈ, ಆ ಪಾರ್ಟಿ ವರ್ಕರ್ ಎಲ್ಲ ಬರಕ್ಕೆ ಹೇಳಿದ್ದೆ, ಬಂದು ನಾನು ನೋಡಲಿಲ್ಲ. ಆಯ್ತು, ಬಾಬಾ ಕೂತ್ಕೋ ಬಾಬಾ. ಚೆನ್ನಾಗಿದ್ದೀನವಾ? ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಆಂಟಿ. ಇದೇನವ ಇದು ಆಂಟಿ ಗಿಂಟಿ ಅಂತ ಅನ್ಕೊಂಡು ಬಾಯಿ ತುಂಬ ಅತ್ತೆ ಅಂತ ಕರಿಬಾರ್ದೆ. ಅಯ್ಯೋ, ಈಗಿನ ನೈಗಳು ಏನು ಮಾತಾಡ್ತಾವೋ ಏನು ಕಥೆಯೋ. ಅಂಕಲ್, ಏನು ವಿಷಯ? ಬರಕ್ಕೆ ಹೇಳಿದ್ರಲ್ಲ? ಏನೂ ಇಲ್ಲ ಕಣವ. ಅದೇನು ಅಂದ್ರೆ ಮಾವ
ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು, ಅದು ಪೂರ್ವಿ ಬಗ್ಗೆ ನಾನು ಚೆನ್ನಾಗೇ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನೇ ಅವಳ ಹತ್ರ ಎಲ್ಲ ಕೇಳಿ ತಿಳ್ಕೊತೀನಿ. ಬಾ ಪೂರ್ವಿ. ಅಲ್ಲ, ಏನ್ ವಿಷಯ ಅಂತ? ಜಸ್ಟ್ ಜನರಲ್ ಟಾಕ್ಸ್ ಅಷ್ಟೇ ಪೂರ್ವಿ. ನಿನ್ಗೆ ಅಡುಗೆ ಮಾಡಕ್ಕೆ ಬರುತ್ತಾ, ಯಾವ್ಯಾವ ಡಿಶಸ್ ಎಲ್ಲ ಟ್ರೈ ಮಾಡಿದ್ಯಾ, ಇದ್ರ ಬಗ್ಗೆ ಕೇಳೋಣ ಅಂತ ಕರ್ಸಿದೀವಿ. ನೀನು ಬಾ. ನೀನು ಮೊದಲು ಈ ವಿಷಯನ ಮಾತಾಡ್ಬಿಡೋಣ. ಅತ್ತೆ, ನಾವು ಒಂದು ನಿಮಿಷ ಹೋಗಿ ಬರ್ತೀವಿ. ಬಾ ಪೂರ್ವಿ. ಬಾ ಪೂರ್ವಿ. ಅದಕ್ಕೆ ಯಾಕೆ ಆ ಹುಡುಗಿನ ಕರ್ಕೊಂಡೋದ್ರು? ಏನೋ ಉಪಾಯ ಮಾಡ್ತಾವ್ರೆ ಅನ್ನಿಸ್ತದೆ. ಇದೇನ್ಲ ಜವ್ರ, ನಿನ್ನೆ ತನಕ ಈ ಮಾಯಗಾತಿ ಒಂಥರ ಮಾತಾಡ್ತಾ ಇದ್ಲು, ಇವತ್ತು ನೋಡಿದ್ರೆ ಇನ್ನೊಂಥರ ಮಾತಾಡ್ತಾವಳೆ. ಉಕ್ಕಣವ, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಂದರೆ ಇವಳೇ ಏನೋ ಈ ಲಗ್ನ ನಿಲ್ಸೋದಕ್ಕೆ ಹಿಂಗೆ ಮಾಡ್ತಾವಳೆ ಅಂತ ನನ್ಗೆ ಅನ್ನಿಸ್ತಾ ಐತೆ. ಏನೋ ನಮ್ಮ ಮನೆಗೆ ಒಂದು ಒಳ್ಳೆ ಸೊಸೆ ಸಿಕ್ಕಿದ್ಲು ಅಂತ ನೆಮ್ಮದಿ ಆಗಿದ್ದೆ. ಈಗ ಯಾಕೆ ನೀಲು ಹಿಂಗೆ ಮಾಡ್ತಾವಳೆ? ಲೇ, ಏನ್ಲ ಇದು? ನೀನು ಹೆಂಡ್ತಿ ಹಿಂಗಾಡ್ತಾವಳೆ, ಹೊಸಿ ಬುದ್ಧಿ ಹೇಳ್ಬಾರ್ದ ನೀನು? ಅವನಿಗೆ ಬುದ್ಧಿ ಇಲ್ಲ, ಅವನು ಅಲ್ಲಿ ಬುದ್ಧಿ ಹೇಳ್ತಾನಾ? ನೀನು ಸುಮ್ಮನೆ ಕೂತ್ಕೊಳ್ಳವಾ? ಬಾ ಪೂರ್ವಿ. ನೋಡು ಪೂರ್ವಿ, ಇದೇ ನಮ್ಮ ಡೈನಿಂಗ್ ಹಾಲ್, ಇದು ನಮ್ಮ ಕಿಚನ್. ನಿನ್ಗೆ ಯಾವ್ಯಾವ ಅಡುಗೆ ಎಲ್ಲ ಮಾಡಕ್ಕೆ ಬರುತ್ತೆ? ನನ್ಗ ಯಾವ ಅಡ್ಗೆನೂ ಮಾಡಕ್ ಬರಲ್ಲ, ಇನ್ನೇನು ಕಲಿಬೇಕು ಅಷ್ಟೇ. ನೋ ಪ್ರಾಬ್ಲಮ್, ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಇನ್ಫ್ಯಾಕ್ಟ್ ಮದುವೆ ಆಗಿ ಬಂದಾಗ ನನಗೂ ಯಾವ ಅಡುಗೆನೂ ಬರ್ತಾ ಇರಲಿಲ್ಲ. ಬಟ್ ನಮ್ಮ ಅತ್ತೆ ಇದ್ದಾರಲ್ಲ, ತುಂಬ ಒಳ್ಳೆಯವರು. ಅವರೇ ನನಗೆ ಎಲ್ಲ ಡಿಶಸ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದು. ಸರಿ, ನೀನು ಹೊರಡು. ಅಲ್ಲ, ಅವ್ರೇನೋ ಮಾತಾಡಬೇಕು ಅಂತಿದ್ರಲ್ಲ? ಅದೆಲ್ಲ ನಾನು ಮಾತಾಡ್ಕೋತೀನಿ ಬಿಡು. ಯು ಡೋಂಟ್ ವರಿ. ಬಾ ಬಾ. ಸಿದ್ದು, ಪೂರ್ವಿನ ಕರ್ಕೊಂಡು ಹೋಗಿ ಜೋಪಾನವಾಗಿ ಬಿಟ್ಟು ಬನ್ನಿ. ನಡೀರಿ. ಸರಿ. ನೀನು ಮೊದಲು ಈ ವಿಷಯ ಮಾತಾಡೋಣ, ಆಮೇಲೆ ಅವಳ ಮನೆಗೆ ಹೋಗ್ಲಿ. ಅತ್ತೆ, ಬಾ ಪೂರ್ವಿ. ಶಾನ್ವಿ ಅವ್ರನ್ನ ಹೇಗೆ ಕಂಡುಹಿಡಿಯೋದು? ಅವ್ರು ನೋಡೋದಕ್ಕೆ ಹೇಗಿದ್ದಾರೆ ಅಂತಾನೂ ನನಗೆ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಜಾನು ಜಾನ್ವಿ ಅವ್ರು ಎಲ್ಲಿರ್ತಾರೆ? ಜಾನ್ವಿನಾ? ಇಲ್ಲಿ ನೋಟಿಸ್ ಬೋರ್ಡ್ ಆಗ್ತಾ ಇರ್ತಾರೆ ನೋಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ರೀ, ಬನ್ನಿ, ನಮ್ಮ ಕ್ಲಾಸ್ ರೂಮ್ ತೋರಿಸ್ತೀನಿ ನಿಮಗೆ. ಸುಮ್ಮ ಈ ಕಡೆನಾ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಶಾನ್ವಿ ಅಂದರೆ ಅವರ ಈಗ ತಾನೇ ಈಗ ಹೋದ್ರು. ಹೌದಾ? ಓಕೆ, ಥ್ಯಾಂಕ್ ಯು. ಅಲ್ಲ ನೀನು, ನಿನ್ನೆ ನೀನೆಯ
ಆ ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಅನ್ಸುತ್ತೆ, ಅದು ಇದು ಅಂದ್ಬಿಟ್ಟು ಆ ಹುಡುಗಿನ ಕರ್ಸಿ ಮಾತಾಡುಮ ಅಂತ ಅಂದ್ರೆ ಮಾತಾಡಕ್ಕೂ ಬಿಡದೆ ಆ ಹುಡುಗಿನ ಒಳಗೆ ಕರ್ಕೊಂಡೋಗಿ ಅದೇನ್ ಮಾತಾಡ್ದೆ ನೀನು? ಅಲ್ಲ ಕಣವ, ನೆನ್ನೆ ನೋಡಿದ್ರೆ ಹಂಗೆ ಹೇಳ್ದೆ, ಇವತ್ತು ಯಾಕವ ಹಿಂಗೆ ಹೇಳ್ತಾ ಇದ್ಯಾ? ಅಲ್ಲಮ್ಮ, ನಿಮ್ಮ ಮಾವ ಮಾತಾಡ್ತಾ ಇದ್ರು, ಮೊದಲು ಈ ವಿಷಯ ಮಾತಾಡ್ಬೋದಿತ್ತಲ್ಲ, ಯಾಕೆ ಅವಳನ್ನ ಅರ್ಧದಲ್ಲೇ ಕರ್ಕೊಂಡೋದೆ? ಯಾವ ಉದ್ದೇಶ ಮಾಡ್ಕೊಂಡು ಹಿಂಗೆ ಮಾಡಿದ್ಯಾ ನೀನು? ಎಲ್ಲ ಕೇಳ್ತಾವ್ ತಾನೆ, ಮಾತಾಡೋ. ಅಜ್ಜಿ, ಅತ್ತೆ, ಮಾವ, ಇದು ನಮ್ಮ ಮನೆ. ಈ ಮನೆಯವ್ರ ಸಂತೋಷ ನನಗೆ ತುಂಬಾನೇ ಇಂಪಾರ್ಟೆಂಟ್. ನೀವೆಲ್ಲ ಸಿದ್ದು ಮದ್ವೆನ ಪೂರ್ವಿ ಜೊತೆನೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ರಿ. ಆದ್ರೆ ಈಗ ಅದು ಆಗ್ತಿಲ್ಲ ಅಂತ ಗೊತ್ತಾದಾಗ ನಿಮ್ಗೆಲ್ಲ ಹೇಗೆ ಅನ್ಸಿರ್ಬೇಕು. ಅದಕ್ಕೆ ಹೇಗಾದ್ರೂ ಮಾಡಿ ಈ ಮದ್ವೆ ನಡೆಯೋ ಹಾಗೆ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವೆಲ್ಲ ನನ್ನ ಬಗ್ಗೆನೇ ತಪ್ಪಾಗಿ ತಿಳ್ಕೊತಾ ಇದ್ದೀರಲ್ಲ. ಏನ್ ಹೇಳ್ತಾ ಇದೀಯಮ್ಮ ನೀನು? ಹೌದು ಮಾವ, ನನಗೆ ದೇವಸ್ಥಾನದಲ್ಲಿ ಪೂರ್ವಿನ ನೋಡಿದಾಗ ಅವಳಿಗೆ ಮದ್ವೆ ಇಷ್ಟ ಇಲ್ವೇನೋ ಅಂತ ಅನಿಸ್ತು. ಅದಕ್ಕೆ ನೆನೆ ಹಾಗಂದೆ. ಹಾಗೆ ಅಂತ ನೀವೆಲ್ಲರೂ ಒಳ್ಳೆ ಇಂಟರ್ವ್ಯೂ ಕರೆಸ್ದಂಗೆ ಆ ಹುಡುಗಿನ ಕರೆಸಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬಿಟ್ರೆ, ಆಮೇಲೆ ಅವ್ಳು ಗಾಬರಿಯಿಂದ ನಿಜವಾಗ್ಲೂ ಈ ಮದ್ವೆ ಬೇಡ ಅಂತ ಅಂದ್ಬಿಟ್ರೆ ಹಾಗೇನ್ ಮಾಡಕ್ಕಾಗುತ್ತೆ? ಇನ್ನೇನ್ ಮಾಡ್ಬೇಕಾದಿತ್ತು? ಅಜ್ಜಿ, ಅವಳು ಫಾರಿನಲ್ಲಿ ಓದ್ಕೊಂಡ್ಬಂದಿರೋ ಹುಡುಗಿ. ಈ ಮದ್ವೆ ಬೇಕಾ ಬೇಡವಾ, ನಿನಗಿಷ್ಟ ಇದೆಯಾ ಇಲ್ವಾ ಅನ್ನೋ ಆಯ್ಕೆನ ಅವಳು ಮುಂದೆ ಇಟ್ಬಿಟ್ರೆ ಅವಳು ಮುಲಾಜಿಂದೆ ಬೇಡ ಅಂತ ಅನ್ಬಿಡ್ತಾಳೆ. ನಷ್ಟ ಆಗೋದು ನಮ್ಮ ಕುಟುಂಬಕ್ಕೆ ಅಲ್ವಾ ಅಜ್ಜಿ? ಈ ಕುಟುಂಬಕ್ಕೆ ಈ ಮದ್ವೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಇದರಲ್ಲಿ ಈ ಕುಟುಂಬಕ್ಕೆ ರಾಜಕೀಯದ ಬೆಂಬಲ ಸಿಗುತ್ತೆ. ಮುಖ್ಯವಾಗಿ ನಮ್ಮ ಮಾವಂಗೆ ಎದುರಾಳಿಗಳು ಅನ್ನೋರೇ ಇರಲ್ಲ ಅಲ್ವಾ ಮಾವ? ಯವಾ, ಇವಳು ಹೇಳ್ತಾ ಇರೋದು ಸರಿಯಾಗಿ ಅದೇ ಕಣವ. ಅದಕ್ಕೆ ಈ ಮದ್ವೆ ನಡಿಲೇಬೇಕು. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು. ಅಪ್ಪಯ್ಯನು ಅದನ್ನೇ ಹೇಳ್ತಾ ಇರೋದು. ಈಗ ಏನ್ ಮಾಡು ಅಂದ್ಯೆ? ನಾನು ಪೂರ್ವಿ ಹತ್ರ ಸೂಕ್ಷ್ಮವಾಗಿ ಮಾತಾಡಿ ಈ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ರೀ. ನೀನು ಮಾತಾಡಿದ್ರೆ ಅವಳು ಒಪ್ಕೋತಾಳೆ ತಾನೆ? ಹೌದು ಅತ್ತೆ, ನಾನು ಈ ಮನೆಗೆ ಸೊಸೆಯಾಗೆ ಬಂದವಳಲ್ವಾ. ಒಂದು ಹೆಣ್ಣಿಗೆ ತನ್ನ ಮದ್ವೆ ಆಗಿ ಹೋಗೋ ಮನೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಕನ್ಸುಗಳಿರುತ್ತೆ. ನನಗಂತೂ ಈ ಮನೆಗೆ ಬಂದ್ಮೇಲೆ ಆ ಎಲ್ಲ ಕನ್ಸುಗಳು ಈಡೇರಿದೆ. ನೀವಿಬ್ರು ಬರೀ ನನಗೆ ಅತ್ತೆ ಮಾವ ಅಷ್ಟೇ ಅಲ್ಲ, ನನ್ನ ಸ್ವಂತ ಅಪ್ಪ ಅಮ್ಮ ಇದ್ದಂಗೆ. ಈ ಎಲ್ಲ ಸೂಕ್ಷ್ಮಗಳನ್ನು ಪೂರ್ವಿಗೆ ತಿಳಿಸಿ ಹೇಳಿದ್ರೆ ಅವಳಿ ಮದ್ವೆನ ಬೇಡ ಅಂತ ಅನ್ನೋಕ್ಕೆ ಚಾನ್ಸೇ ಇರಲ್ಲ. ಪರವಾಗಿಲ್ಲ ಕಣವ, ನೀನು ರಾಜಕೀಯಕ್ಕೆ ಹೇಳಿ ಮಾಡಿಸ್ದಂಗಿದ್ಯಾ. ನೀನು ಅದೇನು ಮಾಡ್ತೀಯ ಅನ್ನೋ ನನಗೆ ಗೊತ್ತಿಲ್ಲ. ಆ ಹುಡುಗಿ ಹತ್ರ ಮಾತಾಡಿ ಈ ಮದುವೆ ಆಗಂಗೆ ಮಾಡ್ಬಿಡವ, ಅಷ್ಟು ಸಾಕು. ನಾನು ನಿಮ್ಮ ಸೊಸೆ ಅಲ್ವಾ ಮಾವ? ಖಂಡಿತ ಮಾಡೇ ಮಾಡ್ತೀನಿ, ನೋಡ್ತಾ ಇರಿ. ಸಿಗು, ಫೋನ್ ಮಾಡಿ ಬರೋದಕ್ಕೆ ಹೇಳಿದೆ ಅಲ್ಲ. ಈ ಟೈಮಲ್ಲಿ ಕಂಪ್ನಿಲಿ ಇರಬೇಕಲ್ವಾ? ಯಾವ ಕಂಪನಿನೂ ಇಲ್ಲ, ಕೆಲಸನೂ ಇಲ್ಲ. ನನಗೆ ರಿಟೈರ್ಮೆಂಟ್ ಆಯಿತು ಅಲ್ವಾ? ನಿನ್ನ ಸರ್ವಿಸ್ ಇನ್ನೂ 2 ವರ್ಷ ಇದೆ ಅಂತ ಹೇಳ್ತಾ ಇದ್ದೆ. ಅದು ಹೇಗೂ ರಿಟೈರ್ಮೆಂಟ್ ಆಗೋಯ್ತು? ಕಂಪನಿಯವ್ರಿಗೆ ಯಂತ್ರ ಥರ ಕೆಲಸ ಮಾಡೋರು ಬೇಕು. ನಮ್ಮ ಕೈಲಿ ಮಾಡೋಕ್ಕಾಗತ್ತಾ? ಮನುಷ್ಯರ ಕೆಲಸನೆಲ್ಲ ಯಂತ್ರಗಳು ಆಕ್ರಮಿಸ್ಕೊಂಡಿದ್ದಾವೆ. ಅದಕ್ಕೆ
ನಮ್ಮಂಥವ್ರಿಗೆ ವಯಸ್ಸಾಯ್ತು ಅಂತ ಕಾರಣ ಕೊಟ್ಟು ಮನೆಗೆ ಕಳಿಸಿದ್ರು. ಇದೇನೋ ನನಗೆ ಸರಿ ಅನಿಸ್ಲಿಲ್ಲಪ್ಪ. ಅಲ್ಲ ಸೀನು, ಆ ಕಂಪ್ನಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ಯಾ, ಸ್ವಲ್ಪನಾದ್ರೂ ಮರ್ಯಾದೆ ಬೇಡವೇನೋ? ನನಗೇನೋ ಸರಿ ಅನಿಸ್ಲಿಲ್ಲಪ್ಪ. ನಮ್ಮ ಸರಿಗಳಿಗೆ ಎಲ್ಲಿ ಬೆಲೆ ಇದೆ ಸೋಮು? ಏನು ಬೆಲೆ ಇದೆ? ಕಂಪನಿ ಬೆಳವಣಿಗೆಗೆ ಕುದುರೆ ಥರ ಓಡೋರು ಬೇಕು. ಅವ್ರದ್ದು ತಪ್ಪಂತ ಹೇಳಕ್ಕಾಗಲ್ಲ. ಬದಲಾವಣೆ ಈ ಜಗತ್ತಿನ ನಿಯಮ ಅಲ್ವೋ? ಕೆಲಸ ಇಲ್ಲ ಅಂದಮೇಲೆ ಮನೇಲಿ ಇರ್ಬೇಕು ತಾನೆ. ಅಲ್ಲ, ಕಂಪ್ನಿಗೆ ಹೋಗೋ ಥರ ಕ್ಯಾರಿಯರ್ ಇಟ್ಕೊಂಡು ಓಡಾಡ್ತಾ ಇದೆಯಾ? ಅಂದರೆ ಈ ವಿಷಯ ಮನೇಲಿ ಹೇಳಿಲ್ವಾ? ಹೇಗೆ ಹೇಳಿ ಸೋಮು, ಹೇಗೆ ಹೇಳು? ಲಕ್ಷ್ಮಿ ಖುಷಿ ಖುಷಿಯಿಂದ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಊಟ ಕೊಡ್ತಾಳೆ. ಅವಳಿಗೆ ಹೇಗೆ ಹೇಳ್ಬೇಕಂತಾರೆ ನನಗೆ ಗೊತ್ತಾಗ್ತಿಲ್ಲ. ಹಾಗಂತ ಹೇಳ್ದೇ ಇರೋಕ್ಕಾಗುತ್ತಾ? ನಿನಗೆ ಹೇಗೆ ಗೊತ್ತು? ನನ್ನ ಮಕ್ಕಳೆಲ್ಲ ನಿಧಾನವಾಗಿ ಈಗ ಸೆಟ್ಲ್ ಆಗ್ತಾ ಇದ್ದಾರೆ. ದೊಡ್ಡ ಮಗಳದ್ದು ಇನ್ನೂ ಮದುವೆ ಆಗಬೇಕು. ಆ ಜವಾಬ್ದಾರಿ ನನ್ನ ಮೇಲೆ ಇದೆ. ಲಕ್ಷ್ಮಿ ನನ್ನ ಕೆಲಸದ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದಾಳೆ. ಅವಳಿಗೆ ನಿಜ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ. ಯಾಕೋ ಧೈರ್ಯನೇ ಬರ್ತಾ ಇಲ್ಲ. ಆ ಭಗವಂತ ಸತ್ಯ ಹೇಳಕ್ಕೆ ಯಾವಾಗ ಧೈರ್ಯ ಕೊಡ್ತಾನೋ ಏನೋ. ಬನ್ನಿ ನೋಡಿ, ಇದೇ ನನ್ನ ಕ್ಲಾಸ್ ರೂಮು. ನಾನು ಇಲ್ಲೇ ಕೂತ್ಕೋತಾ ಇದ್ದಿದ್ದು ದಿನ. ಜಾನ್ವಿ ಅವರೇ, ಇಫ್ ಯು ಡೋಂಟ್ ಮೈಂಡ್ ನಾನು ಒಂದ್ಸಲಿ ಕೂತ್ಕೋಬೋದಾ? ಅಯ್ಯೋ, ಅದನ್ನೇನು ಕೇಳ್ತೀರಾ, ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ. ಇದು ನನ್ನ ಫೇವ್ರೆಟ್ ಜಾಗ, ಫೇವ್ರೆಟ್ ಬೆಂಚ್. ಈ ಜಾಗ ನನಗೆಲ್ಲದನ್ನು ಕೊಟ್ಟಿದೆ. ವಿದ್ಯೆ ಕೊಟ್ಟಿದೆ, ಫ್ರೆಂಡ್ಸ್ನ ಕೊಟ್ಟಿದೆ, ಒಳ್ಳೆ ಸ್ಟೂಡೆಂಟ್ ಅನ್ನೋ ಹೆಸರು ಕೊಟ್ಟಿದೆ, ಜೊತೆಗೆ ನಿಮ್ನ ಕೊಟ್ಟಿದೆ. ನಮಸ್ಕಾರ ಜಯಂತ್ ಸರ್. ಫ್ರೀ ಮಾಡ್ಕೊಂಡು ತಾವು ನಮ್ಮ ಕಾಲೇಜವ್ರಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಹಾಗಾಗಿ ತಮ್ಮನ್ನು ಭೇಟಿಯಾಗೋಣ ಅಂತ ಬಂದ್ವಿ. ನಮಸ್ಕಾರ. ನನಗೂ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಜಾನ್ವಿ ಅವರು ಪ್ರತಿ ವರ್ಷದಂತೆ ಈ ವರ್ಷನೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಆದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಓದೋದ್ರ ಕಡೆ ಗಮನ ಕೊಡಲ್ಲ. ಆದರೆ ಜಾನ್ವಿ ಅವ್ರ ವಿಷಯದಲ್ಲಿ ಹಾಗಾಗಿಲ್ಲ. ಓದೋರಿಗೆ ಯಾವತ್ತೂ ತೊಡಕಾಗಬಾರ್ದು. ಓದು ನಮ್ಮ ಮುಂದಿನ ಜೀವನಕ್ಕೆ ಒಂದು ಬುನಾದಿ ಅಲ್ವಾ? ಎಲ್ಲರೂ ನೀವು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆನೇ ಇರೋದಿಲ್ಲ ಸರ್. ಸರ್, ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ಈ ಕ್ಲಾಸ್ ರೂಮಿನ ಬೆಂಚಸ್ನೆಲ್ಲ ತೆಗೆಸ್ಬಿಡಿ. ಹೊಸ ಬೆಂಚಸ್ನ ನಾನು ಪ್ರೊವೈಡ್ ಮಾಡಿ. ಥ್ಯಾಂಕ್ ಯು ಸರ್. ಅರೆ, ಇದಕ್ಕೆ ಯಾಕೆ ಥ್ಯಾಂಕ್ ಯು ಹೇಳ್ತಿದ್ದೀರಿ? ಬೇರೆ ಏನಾದ್ರು ಸಪೋರ್ಟ್ ಬೇಕಾದರೆ ನಿಶ್ಚಿಂತೆಯಿಂದ ಕೇಳಿ. ಖಂಡಿತ ಸರ್. ಹೋಗ್ತಾ ಹಾಗೆ ಆಫೀಸಿಗೆ ಬಂದು ಹೋಗಿ ಸರ್. ಖಂಡಿತ. ರೀ, ಏನ್ ಮಾಡ್ತಿದ್ದೀರಾ ನೀವು? ಬೆಂಚ್ಗಳೆಲ್ಲ ಚೆನ್ನಾಗೇ ಇದೆಯಲ್ಲ, ಹೊಸ ಬೆಂಚಸ್ ಯಾಕೆ? ಚಿನ್ನು ಮರಿ, ನೀವು ಓದಿದ್ದು ಈ ಕಾಲೇಜ್ನಲ್ಲಿ, ಜ್ಞಾಪಕಾರ್ಥಕ್ಕೆ ಏನಾದರೂ ಮಾಡಬೇಕಾಗಿತ್ತಲ್ವಾ? ಅದಕ್ಕೆ ಈ ಕ್ಲಾಸ್ ರೂಮ್ಗೆ ಹೊಸ ಬೆಂಚಸ್ನ ಕೊಡ್ಸೋಣ. ಈ ಬೆಂಚಸ್ನ ನಾವು ತೊಗೊಂಡು ಹೋಗೋಣ.